ನಮಸ್ಕಾರ ಫ್ರೆಂಡ್ಸ್. 1998 ಅಮೆರಿಕಾದ ಒಬ್ಬ ದೊಡ್ಡ ವ್ಯಕ್ತಿ $8,000 ಮಿಲಿಯನ್ ಒಂದು ಐಲ್ಯಾಂಡ್ನ ಖರೀದಿ ಮಾಡ್ತಾರೆ. ನಕ್ಷೆಯಲ್ಲಿ ನೋಡಿ 75 ಎಕರ್ಸ್ ಈ ಐಲ್ಯಾಂಡ್ ಕೆರಾಬಿನ್ನಲ್ಲಿ ಯುನೈಟೆಡ್ ಸ್ಟೇಟ್ ವರ್ಜಿನ್ ಒಂದು ಭಾಗ. ಅದರ ಹೆಸರು ಲಿಟಲ್ ಸೇಂಟ್ ಜೇಮ್ಸ್. ಹೊರಗಿನಿಂದ ನೋಡೋಕೆ ಈ ಪ್ರೈವೇಟ್ ಐಲ್ಯಾಂಡ್ ಯಾವ ಸ್ವರ್ಗಕ್ಕಿಂತನೂ ಕಡಿಮೆ ಇರಲಿಲ್ಲ. ದೊಡ್ಡ ದೊಡ್ಡ ಬೀಚ್ಗಳು, ದಟ್ಟವಾದ ಮರಗಳ ನಡುವೆ ಲಕ್ಸುರಿ ಆದ ಒಂದು ಮನೆ, ದೊಡ್ಡದಾಗಿರುವ 2 ಸ್ವಿಮ್ಮಿಂಗ್ ಪೂಲ್ಸ್, ಜಿಮ್ ಮತ್ತೆ ಹಿಲ್ಸ್. ಆದರೆ ಈ ಸ್ವರ್ಗದಲ್ಲಿ ಅಡಗಿತ್ತು ಡಾರ್ಕ್ ಸೀಕ್ರೆಟ್. ಒಂದು ಇಂಥ ಕತೆ. ಅಲ್ಲಿರೋ ಜನರು ಇದನ್ನ ಫೀಡ್ ಆಫ್ ಹಿಲ್ ಐಲ್ಯಾಂಡ್ ಅಂತ ಕರಿತಿದ್ರು. ಇಲ್ಲಿ 12 ರಿಂದ 17 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಟ್ರಾಫಿಕಿಂಗ್ ಮಾಡಲಾಗ್ತಿತ್ತು. ಇವರಿಗೆ ಸೆಕ್ಸುವಲ್ ಹಸಲ್ ಮಾಡಲಾಗ್ತಿತ್ತು. ಇಲ್ಲಿರೋ ಹುಡುಗಿರಿಗೆ ತಪ್ಪಿಸಿಕೊಳ್ಳಲು ಕೂಡ ಆಗ್ತಿರ್ಲಿಲ್ಲ, ಯಾಕಂದ್ರೆ 4 ಕಡೆ ಸಮುದ್ರ ಇತ್ತು. ಒಂದ್ಸರ್ತಿ 15 ವರ್ಷದ ಹುಡುಗಿ ಈಜುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾಳೆ. ಆದರೆ ಅವಳನ್ನ ಹಿಡಿತಾರೆ, ಅವಳ ಪಾಸ್ಪೋರ್ಟ್ ಅನ್ನ ಕಿತ್ಕೊಳ್ತಾರೆ. ಆದರೆ ಎಲ್ಲರ ತಲೆ ಕೆಡಿಸೋ ವಿಷಯ ಏನಂದ್ರೆ ಇಲ್ಲಿ ಯಾರು ಬರ್ತಾ ಇದ್ರು? ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು, ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್. ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ ಅಮೆರಿಕದ ದೊಡ್ಡ ಸ್ಕ್ಯಾಂಡಲ್ ಎಪ್ಸ್ಟೀನ್ ಫೈಲ್ನ ಪೂರ್ತಿ ಕಥೆ. ಎಪ್ಸ್ಟೀನ್ ಐಲ್ಯಾಂಡ್ ನಲ್ಲಿ ಏನೇನು ನಡೀತಾ ಇತ್ತು, ಏನೇನು ಆಗ್ತಾ ಇತ್ತು, ಸುಮಾರು ವರ್ಷಗಳ ಕಾಲ ಅದು ಹಂಗೆ ಮುಂದುವರಿತು. 2005 ಕೊವಿಡಾದಲ್ಲಿ ಪ್ಲಾಮಾ ಬೀಚ್ 14 ವರ್ಷದ ಹುಡುಗಿ ಅವರ ತಂದೆ ತಾಯಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನ ಮಾಡ್ತಾರೆ. ಹೇಳ್ತಾಳೆ, ರಾಯಲ್ ಪ್ಲಾಮಾ ಬೀಚ್ ಹೈಸ್ಕೂಲ್ ನಲ್ಲಿ ಜೊತೆಗೆ ಕಲಿಯುತ್ತಿರುವ ಹುಡುಗಿ ಒಬ್ಬ ಶ್ರೀಮಂತನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ಹೇಳಲಾಗಿತ್ತು ಬರೀ ಮಸಾಜ್ ಮಾಡ್ಬೇಕಷ್ಟೇ. $200 ರಿಂದ $300 ದುಡ್ಡನ್ನ ಕೊಡ್ತಾರೆ. ಅಲ್ಲಿ ಮುಟ್ಟಿದ ಮೇಲೆ ಬೇರೆನೇ ಆಯ್ತು. ಎಪ್ಸ್ಟೀನ್ ಆ ಹುಡುಗಿ ಮುಂದೆ ಬರೀ ಟ್ರಾವೆಲ್ ಮೇಲೆ ಸಿಗ್ತಾನೆ. ಆ ಹುಡುಗಿಗೆ ಬಟ್ಟೆ ಬೆಚ್ಚಲು ಹೇಳ್ತಾನೆ ಅಂತ ಪೊಲೀಸ್ ಅವರ ಮುಂದೆ ಹೇಳ್ತಾರೆ. ಪೊಲೀಸ್ ಅವರು ಮೊದಲನೇ ಹುಡುಗಿ ಕೇಳ್ತಾರೆ, ಎಪ್ಸ್ಟೀನ್ ಅಲ್ಲಿ ನೀವು ಹೋದಾಗ ಮತ್ತೆ ಬೇರೆ ಹುಡುಗಿ ಯಾರಾದ್ರು, ನೀವು ಸ್ಕೂಲಲ್ಲಿ ಓದ್ತಿರೋರು ಮತ್ತೆ ಯಾರಾದ್ರೂ ಬರ್ತಾರೆ? ಅವಾಗ ಆ ಹುಡುಗಿ ಇನ್ನಿಬ್ಬರ ಹೆಸರನ್ನ ತಗೋತಾರೆ. ಅವರಿಬ್ಬರು ಜನ ಕೇಳಿದಾಗ ಅವ್ರು 4 ಜನ ಹೆಸರನ್ನ ತಗೋತಾರೆ. ಪೊಲೀಸ್ ಅವರು ಇದನ್ನ ಕೇಳಿ ಅಜಾಬ್ ಆಗಿದ್ದಾರೆ. ಇನ್ನಿಬ್ಬರು ಜನ ಕೇಳಿದ್ರೆ ಇನ್ನಿಬ್ಬರು ಜನ ಬಯಲಿದ್ದಾರೆ. ಈ ಚೈನ್ ಸಿಸ್ಟಮ್ ಹಿಂಗೆ ಬೀಳ್ತಾ ಇತ್ತು. ಸ್ವಲ್ಪ ತಿಂಗಳ ನಂತರ ಪ್ಲಾಮಾ ಬೀಚ್ ಅಲ್ಲಿ 35 ಜನರನ್ನ ಟ್ರ್ಯಾಕ್ ಮಾಡ್ತಾರೆ. ಆದ್ರೆ ಎಲ್ರಿಗೂ ಒಂದೇ ಹೇಳಲಾಗಿತ್ತು, ಮಸಾಜ್ ಅನ್ನೋದೊಂದು ಕಾರಣ. She led me up a staircase and we made a right into Jeffrey's room and Jeffrey laying naked. ಜಾಸ್ತಿ ಅಂದ್ರೆ 16 ರಿಂದ 17 ವಯಸ್ಸಿನ ಹುಡುಗಿಯರು ಮಾತ್ರ ಇದ್ರು. ಎಲ್ಲರೂ ಬಡತನದಿಂದ ಬಂದವರು. ಕೆಲವೊಬ್ಬರಿಗೆ ಅಪ್ಪ ಅಮ್ಮ ಕೂಡ ಇರಲಿಲ್ಲ. ಅವರನ್ನ ಯಾರು ಕೂಡ ಕೇಳಕ್ ಬರ್ತಿರ್ಲಿಲ್ಲ. I really wanted this job, so I opened up to them. I said, look, this is an opportunity of a lifetime for me. I've been on the streets, I've been abused, and that's the worst thing that I could have done, because I just let them know that I'm vulnerable and I'm their perfect type. ಪೊಲೀಸರಿಗೆ ಗೊತ್ತಾಯಿತು ಇದೊಂದು ಮಾಮೂಲಿ ಕೇಸ್ ಅಲ್ಲ, ಪ್ರಾಪರ್ಲಿ ಆರ್ಗನೈಸ್ಡ್ ಪಿರಮಿಡ್ ಸ್ಕ್ಯಾಮ್. ಪ್ರತಿ ಹುಡುಗಿಗೆ ಬೇರೆ ಹುಡುಗಿನ ಕರ್ಕೊಂಡ್ ಬರಕ್ಕೆ ಎಕ್ಸ್ಟ್ರಾ ದುಡ್ಡು ಸಿಗ್ತಾ ಇತ್ತು. ಕಾರಣ ಒಬ್ರು ಹುಡುಗಿ ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತಾರೆ, ಇನ್ನೊಬ್ಬ ಹುಡುಗಿ ಇನ್ನಿಬ್ಬರನ್ನ ಕರ್ಕೊಂಡ್ ಬರ್ತಾರೆ. ಮೇ 2006 ಬರ್ತಾ ಪ್ಲಾಮಾ ಪೊಲೀಸ್ ಎಪ್ಸ್ಟೀನ್ ಮೇಲೆ ಒಂದು ಕೇಸ್ ನ ರೆಡಿ ಮಾಡ್ತಾರೆ. ಕೇಸ್ ಇಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಜುಲೈ 2006 FBI ದವರು ಕೂಡ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಅದಕ್ಕೆ ಆಪರೇಷನ್ ಲ್ಯಾಂಪ್ ಫಿಯರ್ ಅಂತ ಹೆಸರಿಡಲಾಗಿತ್ತು. 53 ಪೇಜಸ್ ನ ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಆದ್ರೆ ಬೆನ್ ಹಿಂದೆ ಬೇರೆನೆ ನಡೀತಾ ಇತ್ತು. ಜನವರಿ 30, 2008 ಎಪ್ಸ್ಟೀನ್ ನ ಬರೀ 18 ತಿಂಗಳ ಮಾತ್ರ ಜೈಲಿನಲ್ಲಿ ಇಡಲಾಗುತ್ತೆ. 18 ತಿಂಗಳ ಮಾತ್ರ. ವಾರದಲ್ಲಿ 6 ದಿನ 12 ಗಂಟೆಗಳ ಕಾಲ ಲಕ್ಸುರಿ ಆಫೀಸ್ ಹೋಗೋಕೆ ಪರ್ಮಿಷನ್ ನ ಕೊಡ್ತಾರೆ. ಈ ಜೈಲು ಈ ಲೆವೆಲ್ಗೆ ಇತ್ತಂದ್ರೆ ಎಪ್ಸ್ಟೀನ್ ಬರೀ ರಾತ್ರಿ ವೇಳೆ ಮಲಗೋಕ್ ಮಾತ್ರ ಆ ಜೈಲಿಗೆ ಬರ್ತಾರೆ. ಇದಾದ್ಮೇಲೆ ಇವರನ್ನ ಜುಲೈ 2009 ರಿಲೀಸ್ ಮಾಡಲಾಗುತ್ತೆ. ಕೆಲವು ವರ್ಷಗಳು ಎಪ್ಸ್ಟೀನ್ ಅವರು ನಾರ್ಮಲ್ ಆಗೇ ಇರ್ತಾರೆ. ತನ್ನ ಪ್ರೈವೇಟ್ ಜೆಟ್ ಅಲ್ಲಿ ಸುತ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ, ತನ್ನ ಐಲ್ಯಾಂಡ್ ನಲ್ಲಿ ಪಾರ್ಟಿಗಳು ಮಾಡ್ತಾರೆ. ಅವರನ್ನ ಪರಿಚಯ ಮಾಡ್ಕೊಳ್ತಾರೆ, ಅವಳನ್ನ ಐಲ್ಯಾಂಡ್ ಕರೆಸಿ ಪಾರ್ಟಿ ಕೂಡ ಆರ್ಗನೈಸ್ ಮಾಡ್ತಾರೆ. ಆದ್ರೆ ಕತೆ ಶುರುವಾಗೋದು ಇಲ್ಲಿಗೆ. ಜುಲೈ 2019 ಎಪ್ಸ್ಟೀನ್ ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ದೊಡ್ಡ ಮಟ್ಟಿಗೆ ಕೇಸ್ ಆಗುತ್ತೆ. 45 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ.
ಆಗಸ್ಟ್ 10, 2019 ಜೈಲಿನಲ್ಲಿ The disgraced financier Jeffrey Epstein is dead. Epstein took his own life while he was behind bars facing charges of sex trafficking. ಎಲ್ರಿಗೂ ಹೇಳಲಾಗುತ್ತೆ ಎಫ್ಸ್ಟೀನ್ ತನ್ನ ಬೆಡ್ಶೀಟ್ ಅನ್ನ ಯೂಸ್ ಮಾಡಿಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಇಲ್ಲಿ ಸಿಚುವೇಶನ್ ಹಿಂಗಿತ್ತಂದ್ರೆ ಮತ್ತಷ್ಟು ಸವಾಲುಗಳು ಎದುರಾಗುತ್ತೆ. ಜೆಫ್ರಿ ಎಪ್ಸ್ಟೀನ್ ಆ ದಿನ ಜೈಲಿನಲ್ಲಿ ಒಬ್ಬನೇ ಇದ್ದ. ಆ ದಿನ ಅಲ್ಲಿರೋ ಕ್ಯಾಮೆರಾಗಳು ಕೂಡ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ, ಟೆಕ್ನಿಷಿಯನ್ ಪ್ರಾಬ್ಲಮ್ ಇತ್ತು, ಕ್ಯಾಮೆರಾ ಫುಟೇಜ್ ಕೂಡ ಇರಲಿಲ್ಲ. ಎಪ್ಸ್ಟೀನ್ ಅವರು ಅವರಾಗಿ ಅವರೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಹೇಳಲಾಗಿತ್ತು ಎಪ್ಸ್ಟೀನ್ ಅವರು ತಾನಾಗೆ ಸುಸೈಡ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ, ಅವರನ್ನ ಮರ್ಡರ್ ಮಾಡಿದ್ದಾರೆ. The video was released by the Department of Justice to prove that no one entered Epstein's cell before he was found dead and that he really did take his own life. But it's only fueling more conspiracy theory. ಅದನ್ನ ಡೊನಾಲ್ಡ್ ಟ್ರಂಪ್ ಕೂಡ ಟ್ವಿಟರ್ನಲ್ಲಿ ರೀಟ್ವೀಟ್ ಮಾಡ್ತಾರೆ. ಅದರಲ್ಲಿ ಬರೆದಿತ್ತು ಎಪ್ಸ್ಟೀನ್ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಬಿಲ್ ಕ್ಲಿಂಟನ್ ಬಗ್ಗೆ ತುಂಬಾನೇ ಗೊತ್ತಿತ್ತು, ಅದಕ್ಕಾಗಿ ಬಿಲ್ ಕ್ಲಿಂಟನ್ ಅವರೇ ಅವರನ್ನ ಮರ್ಡರ್ ಮಾಡಿಸಿದ್ರು ಅಂತ. ಡೊನಾಲ್ಡ್ ಟ್ರಂಪ್ ನ ಸಪೋರ್ಟರ್ಸ್ ಎಪ್ಸ್ಟೀನ್ ಕಿಲ್ ಹಿಮ್ ಸೆಲ್ಫ್ ಅನ್ನೋದು ಸ್ಲೋಗನ್ ರೆಡಿ ಮಾಡ್ತಾರೆ. ಇದು ತುಂಬಾನೇ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಡೊನಾಲ್ಡ್ ಟ್ರಂಪ್ 2014ರಲ್ಲಿ ಒಂದು ಪ್ರಾಮಿಸ್ ಅನ್ನ ಮಾಡ್ತಾರೆ, ನಾನು ಪ್ರೆಸಿಡೆಂಟ್ ಆದ್ಮೇಲೆ ಎಪ್ಸ್ಟೀನ್ ಫೈಲ್ ನ ನಾನು ರಿಲೀಸ್ ಮಾಡ್ತೀನಿ. ಇವರನ್ನ ಎಲ್ಲೇ ಎಂಟ್ರಿ ಮಾಡಿದ್ರು ಕೂಡ ಇವ್ರು ಹೇಳ್ತಿದ್ರು ಒಂದೇ, ನಾನು ಅದನ್ನ ರಿಲೀಸ್ ಮಾಡೇ ಮಾಡ್ತೀನಿ. Would you declassify the Epstein files? Yeah, I would. ಜನವರಿ 25 ಮತ್ತೊಂದು ಎಲೆಕ್ಷನ್ ಗೆಲ್ತಾರೆ, ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಆದರೆ ಎಲ್ರಿಗೂ ಒಂದೇ ಕುತೂಹಲ ಇರುತ್ತೆ, ಎಪ್ಸ್ಟೀನ್ ಫೈಲ್ ಯಾವಾಗ ಬಿಡುಗಡೆ? ಜುಲೈ 7, 2025 ಎಪ್ಸ್ಟೀನ್ ನ ಕ್ಲೈಂಟ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಎಪ್ಸ್ಟೀನ್ ಫೈಲ್ ರಿಲೀಸ್ ಆಗಲ್ಲ. ಆಗ ಡೊನಾಲ್ಡ್ ಟ್ರಂಪ್ ಕೂಡ ಯೂ ಟರ್ನ್ ಹೊಡಿತಾರೆ. ಫೈಲ್ ಅಲ್ಲಿ ಇರೋದೆಲ್ಲ ಬೋರಿಂಗ್ ಫೋಟೋಸ್, ವಿಡಿಯೋಸ್ ಅಂತ ಎಲ್ರಿಗೂ ಹೇಳ್ತಾ ಬರ್ತಾರೆ. It's pretty boring stuff. Democrat hoax that never ends. ಆದರೆ ಡೊನಾಲ್ಡ್ ಟ್ರಂಪ್ ಸಡನ್ ಆಗಿ ಯಾಕೆ ಸುಮ್ಮನಾದ್ರು? ಎಲಾನ್ ಮಸ್ಕ್ ಕೂಡ ಟ್ವಿಟರ್ ಮಾಡ್ತಾರೆ, ಎಪ್ಸ್ಟೀನ್ ಫೈಲ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಕೂಡ ಇದೆ, ಫೋಟೋ ಕೂಡ ಇದೆ, ಅದಕ್ಕೋಸ್ಕರ ಆ ಫೈಲ್ ನ ರಿಲೀಸ್ ಮಾಡ್ತಿಲ್ಲ ಅಂತ. ಆದ್ರೆ ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೀನ್ ಇವರಿಬ್ರು ಆತ್ಮೀಯ ಸ್ನೇಹಿತರು. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಇವರಿಬ್ರು ಜೊತೆಗೆ ಇರ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ಫೋಟೋದಲ್ಲಿ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಎಪ್ಸ್ಟೀನ್ ಅವರ ಪ್ರೈವೇಟ್ ಜೆಟ್ ತಗೊಂಡು ಟ್ರಾವೆಲ್ ಮಾಡ್ತಾ ಇದ್ರು. ಗೌರ್ಮೆಂಟ್ ಮೇಲೆ ತುಂಬಾನೇ ಪ್ರೆಷರ್ ಬೀಳುತ್ತೆ, ಎಪ್ಸ್ಟೀನ್ ಫೈಲ್ ರಿಲೀಸ್ ಆಗಲೇಬೇಕು. ಜಸ್ಟಿಸ್ ಡಿಪಾರ್ಟ್ಮೆಂಟ್ ಡಿಸೆಂಬರ್ 19, 2025 ಎಪ್ಸ್ಟೀನ್ ಫೈಲ್ ನ ರಿಲೀಸ್ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ